ರನ್ಯಾ ಮದುವೆಯ ಗುಟ್ಟನ್ನ ಪತಿ ಜತಿನ್ ಬಿಚ್ಚಿಟ್ಟಿದ್ದಾರೆ. ರನ್ಯಾ ಹೇಗ್ ಪರಿಚಯ ಆಯಿತು, ಯಾವಾಗ ಎಂಗೇಜ್ಮೆಂಟು, ಮದುವೆ ಯಾವಾಗ ಆಯ್ತು, ಸಮಸ್ಯೆಗಳು ಶುರುವಾಗಿದ್ದೆಲ್ಲಿಂದ, ಇದೆಲ್ಲದರ ಬಗ್ಗೆ ಅರ್ಜಿಯಲ್ಲಿ ಉಲ್ಲೇಖ ಮಾಡಿದ್ದಾರೆ. ಈಗ ರನ್ಯಾ ಜೊತೆ ಸಂಪರ್ಕದಲ್ಲಿದ್ದವರಿಗೂ ಕೂಡ ವಿಚಾರಣೆಯ ಭಯ ಶುರುವಾಗ್ತಾ ಇದೆ. ರನ್ಯಾ ಜೊತೆ ನಿರಂತರ ಸಂಪರ್ಕದಲ್ಲಿ ಯಾರೆಲ್ಲ ಇದ್ರೋ ಅವರಿಗೂ ವಿಚಾರಣೆಗೋಸ್ಕರ ನೋಟಿಸ್ ಕೊಡ್ಲಾಗತ್ತೆ. ರನ್ಯಾ ಪತಿ ಜತಿನ್ ಹುಕ್ಕೇರಿ ಸೇರಿ 10ಕ್ಕೂ ಹೆಚ್ಚು ಮಂದಿಯ ವಿಚಾರಣೆ ನಡೆಯುತ್ತೆ. ರನ್ಯಾ ಜೊತೆ ಕ್ಲೋಸ್ ಕಾಂಟ್ಯಾಕ್ಟ್ ನಲ್ಲಿದ್ದವರಿಗೂ ಡಿಆರ್ಐ ನೋಟಿಸ್ ಅನ್ನ ಕೊಟ್ಟು ವಿಚಾರಣೆಗೆ ಕರೆಸ್ತಾ ಇದ್ದಾರೆ ಡಿಆರ್ಐ ಅಧಿಕಾರಿಗಳು. ರನ್ಯಾ ರಾವ್ ವಿಚಾರಣೆ ನಡೆಸಿದ್ದಾಯ್ತು. ಏನೇ ಪ್ರಶ್ನೆ ಕೇಳಿದ್ರು ಆಕೆ ಕೊಟ್ಟಂತ ಉತ್ತರ ಕಣ್ಣೀರ ಉತ್ತರ. ಯಾವ ಪ್ರಶ್ನೆಗೂ ಸರಿಯಾದ ಉತ್ತರ ಆಕೆ ಕೊಟ್ಟಿಲ್ಲ. ಈಗ ಆಕೆ ಜೊತೆ ಕ್ಲೋಸ್ ಕಾಂಟ್ಯಾಕ್ಟ್ ನಲ್ಲಿ ಯಾರೆಲ್ಲ ಇದ್ರು ಅವರನ್ನ ಕರೆಸಿ ವಿಚಾರಣೆ ನಡೆಸ್ತಾ ಇದ್ದಾರೆ ಡಿಆರ್ಐ ಅಧಿಕಾರಿಗಳು. ಅವರಿಗೆ ನೋಟಿಸ್ ಅನ್ನ ಕೊಡ್ತಾ ಇದ್ದಾರೆ. ರನ್ಯಾ ಪತಿ ಜತಿನ್ ಹುಕ್ಕೇರಿ ಸೇರಿದಂತೆ 10 ಜನರಿಗೆ ನೋಟಿಸ್ ಕೊಟ್ಟು ವಿಚಾರಣೆ ಕರೆಸ್ತಾ ಇದ್ದಾರೆ. ಹಾಗಾಗಿ ಗೋಲ್ಡ್ ಸ್ಮಗ್ಲಿಂಗ್ ನಲ್ಲಿ ರನ್ಯಾ ಅರೆಸ್ಟ್ ಆಗ್ತಾ ಇದ್ದಂತೆ ಈಗ ಆಕೆ ಸುತ್ತಮುತ್ತ ಇರುವವರಿಗೂ ಕೂಡ ನಡುಕ ಶುರುವಾಗಿದೆ. ಅವರು ಸಹ ವಿಚಾರಣೆಯನ್ನ ಎದುರಿಸಬೇಕಾಗಿದೆ. ರನ್ಯಾ ರಾವ್ ಆಪ್ತರಿಗೆ ವಿಚಾರಣೆಯ ಭಯ ಕಾಡ್ತಾ ಇದೆ. ಯಾರೆಲ್ಲ ಈಕೆಗೆ ಆಪ್ತರಿದ್ರೋ ಅವರಿಗೆ ನೋಟಿಸ್ ಅನ್ನ ಕೊಟ್ಟು ವಿಚಾರಣೆಗೆ ಕರೆಸ್ತಾ ಇದ್ದಾರೆ. ಅವರಿಂದ ಹಲವು ಪ್ರಶ್ನೆಗಳಿಗೆ ಅಧಿಕಾರಿಗಳು ಉತ್ತರವನ್ನ ಪಡೀತಾ ಇದ್ದಾರೆ. ಇದು ರನ್ಯಾ ಪ್ರಕರಣದಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆ. ಇದು ರನ್ಯಾ ಪತಿ ಜತಿನ್ ಹುಕ್ಕೇರಿ ಈಗಾಗಲೇ 3 ಬಾರಿ ವಿಚಾರಣೆ ಎದುರಿಸಿ ಯಾವುದೇ ಕ್ಷಣದಲ್ಲಿ ತಾನು ಅರೆಸ್ಟ್ ಆಗಬಹುದು ಅನ್ನೋ ಭೀತಿಯಿಂದ ಹೈಕೋರ್ಟ್ ಮೆಟ್ಲತ್ತಿದ್ದಾರೆ. ರನ್ಯಾ ಜೊತೆ ಕ್ಲೋಸ್ ಕಾಂಟ್ಯಾಕ್ಟ್ ನಲ್ಲಿ ಯಾರೆಲ್ಲ ಇದ್ರೋ ಅವರಿಗೂ ಡಿಆರ್ಐ ನೋಟಿಸ್ ಕೊಡ್ತಾ ಇದೆ. ನಟಿಗೆ ಸಹಾಯ ಮಾಡಿದಂತ ಪ್ರಭಾವಿ ಸಚಿವರು ಯಾರಿದ್ದಾರೆ ಅವರಿಗೂ ಅತಿ ಶೀಘ್ರದಲ್ಲಿ ನೋಟಿಸ್ ಹೋಗುತ್ತೆ. ಹಲವು ಪ್ರಭಾವಿ ರಾಜಕಾರಣಿಗಳ ಜೊತೆ ರನ್ಯಾ ರಾವ್ ಸಂಪರ್ಕದಲ್ಲಿದ್ರು. ಪ್ರತಿದಿನ ಇಬ್ಬರಂತೆ ವಿಚಾರಣೆ ನಡೆಸ್ತಾ ಇದ್ದಾರೆ ಡಿಆರ್ಐ ಅಧಿಕಾರಿಗಳು. ಅನುಮಾನ ಇರೋರಿಗೆ ಸಮನ್ಸ್ ಜಾರಿ ಮಾಡಿ ವಿಚಾರಣೆಗೆ ಬುಲಾವ್ ಕೊಡ್ತಾರೆ. ಯಾವಾಗ ನೋಟಿಸ್ ಬರುತ್ತೋ ಅಂತ ಪ್ರಭಾವಿಗಳು ಆತಂಕದಲ್ಲಿದ್ದಾರೆ. ರನ್ಯಾ ಮದುವೆಯ ಗುಟ್ಟನ್ನ ಪತಿ ಜತಿನ್ ಬಿಚ್ಚಿಟ್ಟಿದ್ದಾರೆ. ರನ್ಯಾ ಹೇಗ್ ಪರಿಚಯ ಆಯಿತು, ಯಾವಾಗ ಎಂಗೇಜ್ಮೆಂಟು, ಮದುವೆ ಯಾವಾಗ ಆಯ್ತು, ಸಮಸ್ಯೆಗಳು ಶುರುವಾಗಿದ್ದೆಲ್ಲಿಂದ, ಇದೆಲ್ಲದರ ಬಗ್ಗೆ ಅರ್ಜಿಯಲ್ಲಿ ಉಲ್ಲೇಖ ಮಾಡಿದ್ದಾರೆ. ಈಗ ರನ್ಯಾ ಜೊತೆ ಸಂಪರ್ಕದಲ್ಲಿದ್ದವರಿಗೂ ಕೂಡ ವಿಚಾರಣೆಯ ಭಯ ಶುರುವಾಗ್ತಾ ಇದೆ. ರನ್ಯಾ ಜೊತೆ ನಿರಂತರ ಸಂಪರ್ಕದಲ್ಲಿ ಯಾರೆಲ್ಲ ಇದ್ರೋ ಅವರಿಗೂ ವಿಚಾರಣೆಗೋಸ್ಕರ ನೋಟಿಸ್ ಕೊಡ್ಲಾಗತ್ತೆ. ರನ್ಯಾ ಪತಿ ಜತಿನ್ ಹುಕ್ಕೇರಿ ಸೇರಿ 10ಕ್ಕೂ ಹೆಚ್ಚು ಮಂದಿಯ ವಿಚಾರಣೆ ನಡೆಯುತ್ತೆ. ರನ್ಯಾ ಜೊತೆ ಕ್ಲೋಸ್ ಕಾಂಟ್ಯಾಕ್ಟ್ ನಲ್ಲಿದ್ದವರಿಗೂ ಡಿಆರ್ಐ ನೋಟಿಸ್ ಅನ್ನ ಕೊಟ್ಟು ವಿಚಾರಣೆಗೆ ಕರೆಸ್ತಾ ಇದ್ದಾರೆ ಡಿಆರ್ಐ ಅಧಿಕಾರಿಗಳು. ರನ್ಯಾ ರಾವ್ ವಿಚಾರಣೆ ನಡೆಸಿದ್ದಾಯ್ತು. ಏನೇ ಪ್ರಶ್ನೆ ಕೇಳಿದ್ರು ಆಕೆ ಕೊಟ್ಟಂತ ಉತ್ತರ ಕಣ್ಣೀರ ಉತ್ತರ. ಯಾವ ಪ್ರಶ್ನೆಗೂ ಸರಿಯಾದ ಉತ್ತರ ಆಕೆ ಕೊಟ್ಟಿಲ್ಲ. ಈಗ ಆಕೆ ಜೊತೆ ಕ್ಲೋಸ್ ಕಾಂಟ್ಯಾಕ್ಟ್ ನಲ್ಲಿ ಯಾರೆಲ್ಲ ಇದ್ರೋ ಅವರನ್ನ ಕರೆಸಿ ವಿಚಾರಣೆ ನಡೆಸ್ತಾ ಇದ್ದಾರೆ ಡಿಆರ್ಐ ಅಧಿಕಾರಿಗಳು. ಅವರಿಗೆ ನೋಟಿಸ್ ಅನ್ನ ಕೊಡ್ತಾ ಇದ್ದಾರೆ. ರನ್ಯಾ ಪತಿ ಜತಿನ್ ಹುಕ್ಕೇರಿ ಸೇರಿದಂತೆ 10 ಜನರಿಗೆ ನೋಟಿಸ್ ಕೊಟ್ಟು ವಿಚಾರಣೆ ಕರೆಸ್ತಾ ಇದ್ದಾರೆ. ಹಾಗಾಗಿ ಗೋಲ್ಡ್ ಸ್ಮಗ್ಲಿಂಗ್ ನಲ್ಲಿ ರನ್ಯಾ ಅರೆಸ್ಟ್ ಆಗ್ತಾ ಇದ್ದಂತೆ ಈಗ ಆಕೆ ಸುತ್ತಮುತ್ತ ಇರುವವರಿಗೂ ಕೂಡ ನಡುಕ ಶುರುವಾಗಿದೆ. ಅವರು ಸಹ ವಿಚಾರಣೆಯನ್ನ ಎದುರಿಸಬೇಕಾಗಿದೆ. ರನ್ಯಾ ರಾವ್ ಆಪ್ತರಿಗೆ ವಿಚಾರಣೆಯ ಭಯ ಕಾಡ್ತಾ ಇದೆ. ಯಾರೆಲ್ಲ ಈಕೆಗೆ ಆಪ್ತರಿದ್ರೋ ಅವರಿಗೆ ನೋಟಿಸ್ ಅನ್ನ ಕೊಟ್ಟು ವಿಚಾರಣೆಗೆ ಕರೆಸ್ತಾ ಇದ್ದಾರೆ. ಅವರಿಂದ ಹಲವು ಪ್ರಶ್ನೆಗಳಿಗೆ ಅಧಿಕಾರಿಗಳು ಉತ್ತರವನ್ನ ಪಡೀತಾ ಇದ್ದಾರೆ. ಇದು ರನ್ಯಾ ಪ್ರಕರಣದಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆ. ಇದು ರನ್ಯಾ ಪತಿ ಜತಿನ್ ಹುಕ್ಕೇರಿ ಈಗಾಗಲೇ 3 ಬಾರಿ ವಿಚಾರಣೆ ಎದುರಿಸಿ ಯಾವುದೇ ಕ್ಷಣದಲ್ಲಿ ತಾನು ಅರೆಸ್ಟ್ ಆಗಬಹುದು ಅನ್ನೋ ಭೀತಿಯಿಂದ ಹೈಕೋರ್ಟ್ ಮೆಟ್ಲತ್ತಿದ್ದಾರೆ. ರನ್ಯಾ ಜೊತೆ ಕ್ಲೋಸ್ ಕಾಂಟ್ಯಾಕ್ಟ್ ನಲ್ಲಿ ಯಾರೆಲ್ಲ ಇದ್ರೋ ಅವರಿಗೂ ಡಿಆರ್ಐ ನೋಟಿಸ್ ಕೊಡ್ತಾ ಇದೆ. ನಟಿಗೆ ಸಹಾಯ ಮಾಡಿದಂತ ಪ್ರಭಾವಿ ಸಚಿವರು ಯಾರಿದ್ದಾರೆ ಅವರಿಗೂ ಅತಿ ಶೀಘ್ರದಲ್ಲಿ ನೋಟಿಸ್ ಹೋಗುತ್ತೆ. ಹಲವು ಪ್ರಭಾವಿ ರಾಜಕಾರಣಿಗಳ ಜೊತೆ ರನ್ಯಾ ರಾವ್ ಸಂಪರ್ಕದಲ್ಲಿದ್ರು. ಪ್ರತಿದಿನ ಇಬ್ಬರಂತೆ ವಿಚಾರಣೆ ನಡೆಸ್ತಾ ಇದ್ದಾರೆ ಡಿಆರ್ಐ ಅಧಿಕಾರಿಗಳು. ಅನುಮಾನ ಇರೋರಿಗೆ ಸಮನ್ಸ್ ಜಾರಿ ಮಾಡಿ ವಿಚಾರಣೆಗೆ ಬುಲಾವ್ ಕೊಡ್ತಾರೆ. ಯಾವಾಗ ನೋಟಿಸ್ ಬರುತ್ತೋ ಅಂತ ಪ್ರಭಾವಿಗಳು ಆತಂಕದಲ್ಲಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.